ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಾರಿ, ಮೊದಲನೇದಾಗಿ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗೆ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಇನ್ನು ಮುಂದೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಟೈಟ್ಲ್ ಮತ್ತು ಥಂಬ್ನೇಲ್ ನೋಡಿದಾಗೆ ನಿಮಗೆ ಇವತ್ತು ಮತ್ತೆ ಆಫರ್ ಶುರುವಾಗಿದೆ. ಬೆಂಗಳೂರಿಂದ ಸೇಲಂಗೆ ಕೇವಲ 735 ರೂಪಾಯಿ ಒಳಗಡೆ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಸೊ ಅದೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನನ್ನ ಉದ್ದೇಶ ಬಂದ್ಬಿಟ್ಟು ಎಲ್ಲರೂ ಒಂದ್ಸಾರಿ ಆದರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ವಿಮಾನದಲ್ಲಿ ಹೋಗೋದು ತುಂಬ ಈಸಿ ಅಂತೇಳ್ಬಿಟ್ಟು ತಿಳಿಸ್ಕೊಡೋದೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳಿದಾಗೆ ಬೆಂಗಳೂರಿಂದ ಸೇಲಂಗೆ ಕೇವಲ 735 ರೂಪಾಯಿ ಟಿಕೆಟ್ ಇರುವಂಥದ್ದು. ಹೌದು, ಲಾಸ್ಟ್ ಟೈಮ್ ನಾವು ಕೇವಲ 473 ರೂಪಾಯಿಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ನಾನು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸನ್ನು ಮಾಡಿದ್ದೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಕೇವಲ 473 ರೂಪಾಯಿಗೆ ನಾನು ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ಜರ್ನಿ ಮಾಡಿರೋಂಥ ಒಂದು ವಿಡಿಯೋ ಕೂಡ ಇದೆ. ಸುಮಾರು ಒಂದು 2,38,000 ಅದು ಇವನ್ನು ಪಡೆದಿದೆ. ನೋಡ್ಬೋದು, ನೀವೀಗ ತೋರಿಸ್ತಿದ್ದೀನಿ ನೋಡಿ. ಬೆಂಗಳೂರಿಂದ ಸೇಲಂಗೆ ಹೇಗೆ ಹೋಗೋದು ಫ್ಲೈಟಲ್ಲಿ, ಅಲ್ಲಿ ಒಂದು ಹೋಗಿ ಮತ್ತು ಹೇಗೆ ಬರೋದು ಅಂತ ಹೇಳ್ಬಿಟ್ಟು ಡಿಟೇಲಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಒಂದು ವಿಡಿಯೋ ನೋಡ್ಕೊಳ್ಳಿ, ನೀವು ಕೂಡ ಒಂದು ಜರ್ನಿ ಎಕ್ಸ್ಪೀರಿಯನ್ಸನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಈ ಒಂದು ಫ್ಲೈಟನ್ನು ನಾವು ಹೇಗೆ ಸರ್ಚ್ ಮಾಡೋದು, ಅದನ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಟೇಲಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರಪ್ಪ ಅಂದರೆ ನಿಮಗೆ ನಾನು ಹೇಳುವಂಥ ಪ್ರೊಸೆಸ್ಸು, ತೋರಿಸುವಂಥ ಪ್ರೊಸೆಸ್ ನಿಮಗೆ ಮಿಸ್ ಆಗುತ್ತೆ. ಪಕ್ಕ ಒಳ್ಳೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ. ಸೊ ನೀವು ಈ ಒಂದು ಫ್ಲೈಟನ್ನು ನೀವು ಮೊಬೈಲಲ್ಲಾರು ಚೆಕ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಾರು ಚೆಕ್ ಮಾಡ್ಬೋದು. ಅದನ್ನು ಲ್ಯಾಪ್ಟಾಪಲ್ಲಾರು ಬುಕ್ ಮಾಡ್ಬೋದು, ಮೊಬೈಲಲ್ಲಾರು ಬುಕ್ ಮಾಡ್ಬೋದು. ಸೊ ಬುಕ್ ಮಾಡೋಂಥ ಪ್ರೊಸೆಸ್ ಸೇಮ್ ಆಗಿರುತ್ತೆ. ಇವತ್ತು ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ಹೇಗೆ ಒಂದು ಫ್ಲೈಟನ್ನು ಬುಕ್ ಮಾಡೋದು ಅಂದರೆ ತೋರಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ದೊಡ್ಡ ಸ್ಕ್ರೀನಲ್ಲಿ ಕಾಣಲಿ ಅಂತ ಹೇಳ್ಬಿಟ್ಟು ಡಿಟೇಲಾಗಿ ಎಕ್ಸ್ಪ್ಲೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಮೊದಲಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸೊ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿ ಸ್ಕೈ ಸ್ಕ್ಯಾನರ್ ಅಂತ. ಹೌದು, ಸ್ಕೈ ಸ್ಕ್ಯಾನರಲ್ಲಿ ಏನಕ್ಕಪ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೊ ಈ ಒಂದು ವೆಬ್ಸೈಟಲ್ಲಿ ಅಥವಾ ಈ ಒಂದು ಆ್ಯಪಲ್ಲಿ ಸ್ವಲ್ಪ ಡಿಟೇಲಾಗಿ ತೋರಿಸುತ್ತೆ. ಸ್ವಲ್ಪ ಚೀಫಾಗಿ ಡೇಟ್ ವೈಸ್ ನಿಮಗೆ ಮಂತ್ ವೈಸ್ ಶೋ ಮಾಡುತ್ತೆ ಫೇರ್ನ. ಅದಕ್ಕೋಸ್ಕರ ನಾನು ಆ ಸ್ಕೈ ಸ್ಕ್ಯಾನರ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದ್ರೂ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೋದು. ಮೇಕ್ ಮೈ ಟ್ರಿಪ್, ಯಾತ್ರಾ, ವಿಗೋ, ಐಎಕ್ಸಿಗೋ, ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲರೂ ನೀವು ಆ ಟಿಕೆಟ್ಸನ್ನು ಬುಕ್ ಮಾಡ್ಕೋಬೋದು. ಎಲ್ಲಿ ಚೀಪ್ ಆಗುತ್ತೋ ಅಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. ಬಟ್ ಚೆಕ್ ಮಾಡಲಿಕ್ಕೆ ಆ ಸ್ಕೈ ಸ್ಕ್ಯಾನರ್ನ ಯೂಸ್ ಮಾಡಿ. ಸೊ ನೀವು ಇಲ್ಲಿ ಸ್ಕೈ ಸ್ಕ್ಯಾನರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ, ಫಸ್ಟ್ ವೆಬ್ಸೈಟಲ್ಲಿ ಬರುತ್ತೆ ನೋಡಿ. ಇಲ್ಲಿ ಸ್ಕೈ ಸ್ಕ್ಯಾನರ್ co.in ಅಂತ ಹೇಳ್ಬಿಟ್ಟು ನೋಡಿಬೋದು. ಇದ್ರ ಮೇಲೆ ನೀವು ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ಲೈಟ್ ಟಿಕೆಟ್ ಬುಕಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಈ ಥರ ಸ್ಕೈ ಸ್ಕ್ಯಾನರ್ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ವಲ್ಪ ಕ್ರೋಮ್ ಬ್ರೌಸರ್ ಚೆಕ್ ಮಾಡಿದಾಗ ಸ್ಕೈ ಸ್ಕ್ಯಾನರ್ ಅಂತ ಹೊಡೆದಾಗೆ ಸ್ವಲ್ಪ ನೋಡ್ಕೊಳ್ಳಿ, ತುಂಬ ಸ್ವಲ್ಪ ಫೇಕ್ ಸಿಗ್ತಾ ಇರ್ತವೆ. ಸ್ವಲ್ಪ ನೋಡಿಕೊಂಡು ಸರ್ಚ್ ಮಾಡಿ ಸ್ಕೈ ಸ್ಕ್ಯಾನರ್ನ. ಓಕೆ, ನಿಮಗೆ ಈ ರೀತಿ ಕಾಣುತ್ತೆ. ಸ್ಕೈ ಸ್ಕ್ಯಾನರ್ನ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಈ ರೀತಿ ಕಾಣುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಫ್ರಮ್ ಎಲ್ಲಿಂದ, ಬೆಂಗಳೂರಿಂದ BLR ಅಂತ ಹೊಡೆದ್ರೆ ಸಾಕು, ಬರುತ್ತೆ. ನೆಕ್ಸ್ಟ್ ಟು ಎಲ್ಲಿಗೆ, ಸೇಲಂಗೆ, SALEM ಅಂತ ಹೊಡೆದ್ರೆ ಸೊ ಬರುತ್ತೆ. SXV ಅಂತಿದೆಯಲ್ಲ, ಕೋಡ್ ಇದೆ, ಸೇಲಂನ ಕೋಡ್ ಆಗಿರುತ್ತೆ. ಸೊ ನೋಡ್ಬೋದು ಇಲ್ಲಿ ಫ್ರಮ್ ಟು ಹಾಕಿದ್ದೀನಿ, ಬೆಂಗಳೂರಿಂದ ಸೇಲಂಗೆ. ಮತ್ತು ಇಲ್ಲಿ ಡಿಪಾರ್ಟ್ ಅಂದರೆ ನಾವು ಯಾವತ್ತು ನಾವು ಓಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಇಲ್ಲಿ ರಿಟರ್ನ್ಸ್ ಅಂತ ಇದೆಯಲ್ಲ, ರಿಟರ್ನ್ಸ್ ಅಥವಾ ಒನ್ ವೇ ಅಂತ. ನಾವು ಒನ್ ವೇನ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಂದ ಸೇಲಂಗೆ ಮಾತ್ರ ನಾವು ಹೋಗೋಕ್ಕೆ ಟಿಕೆಟನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಈ ರೀತಿ ಫ್ರಮ್ ಟು ಹಾಕಬೇಕು, ಬೆಂಗಳೂರಿಂದ ಸೇಲಂಗೆ. ಡಿಪಾರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒನ್ ವೇ ಸೆಲೆಕ್ಟ್ ಮಾಡಿದ್ದೀನಿ. ಸ್ಪೆಸಿಫೈಡ್ ಡೇಟ್ ಇದೆ ಮತ್ತು ಫ್ಲೆಕ್ಸಿಬಲ್ ಡೇಟ್ಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಒನ್ ವೇ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಫ್ಲೆಕ್ಸಿಬಲ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಮಂತ್ ವೈಸ್ ನಿಮಗೆ ಶೋ ಮಾಡ್ತಾಯಿದೆ ಫೇರ್ನ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಜುಲೈ ಮಂತಲ್ಲಿ ನೋಡಿ ಫ್ರಮ್ 712 ರೂಪಾಯಿ. ಆಗಸ್ಟಲ್ಲಿ, ಸೆಪ್ಟೆಂಬರಲ್ಲಿ, ಅಕ್ಟೋಬರಲ್ಲಿ ಸುಮಾರು 4 ತಿಂಗಳು ಚೀಫೆಸ್ಟ್ ಮಂತ್ ಇರುವಂಥದ್ದು ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟು ತುಂಬ ಕಡಿಮೆ ಇರುವಂಥದ್ದು. ಸೊ ಬುಕ್ ಮಾಡ್ಕೊಳ್ಳಲಿಕ್ಕೆ, ಟ್ರಾವೆಲ್ ಮಾಡಲಿಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಈಗ ವಿಡಿಯೋ ನೋಡ್ತಾ ಇದ್ದರೆ ನೀವು ಈಗಲೇ ಹೋಗಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ನೀವು ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ಫಸ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈಗ ಜುಲೈ ಮಂತಲ್ಲಿ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಜುಲೈ ಮಂತಲ್ಲಿ ಸ್ಟಾರ್ಟಿಂಗ್ ಫ್ರಮ್ 712 ಇದೆ, ಅಂದರೆ 712 ರೂಪಾಯಿ ಇದೆ. ಆಗಸ್ಟಲ್ಲಿದೆ, ಸೆಪ್ಟೆಂಬರಲ್ಲಿ ಕೂಡ ಇದೆ. ನೋಡ್ಬೋದು ಈ ಥರ ನಿಮಗೆ ಸ್ಕೈ ಸ್ಕ್ಯಾನರಲ್ಲಿ ತೋರಿಸುತ್ತೆ. ಆಮೇಲೆ ಸ್ಪೆಸಿಫೈಡ್ ಡೇಟ್, ಇದು ಮಂತ್ ವೈಸಲ್ಲಿ ನೀವು ಸರ್ಚ್ ಮಾಡಿದಾಗೆ ಗೊತ್ತಾಗುತ್ತೆ ಯಾವ ಮಂತಲ್ಲಿ ನಮಗೆ ಚೀಫಾಗಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನವಂಬರ್ ನೋಡ್ಬೋದು, ಡಿಸೆಂಬರ್ ನೋಡ್ಬೋದು, ಜನವರಿ ನೋಡ್ಬೋದು, ಎಲ್ಲ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಸೊ ಇವಾಗ ಈ ಒಂದು 4 ತಿಂಗಳು ನಿಮಗೆ ಚೀಫೆಸ್ಟ್ ಇರುವಂಥದ್ದು. ಸೊ ಇವಾಗ ನಾನೀಗ ಆಗಸ್ಟಲ್ಲಿ ನೋಡ್ತೀನಿ. ಆಗಸ್ಟಲ್ಲಿ ಸ್ಪೆಸಿಫೈಡ್ ಡೇಟನ್ನು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ ಮಂತ್ ವೈಸಲ್ಲಿ ನೋಡ್ಬೋದು. ಈಗ ಜುಲೈ ತಿಂಗಳು 7ನೇ ತಾರೀಕು ನನಗೆ ವಿಡಿಯೋ ಮಾಡ್ತಾ ಇರೋದು. ನೋಡ್ಬೋದು ಜುಲೈ ಮಂತಲ್ಲಿ ಹೇಗಿದೆ ಕ್ಯಾಲೆಂಡ್ರು, ಫೇರ್ ಕ್ಯಾಲೆಂಡರ್ ಹೇಗಿದೆ, ಆಗಸ್ಟಲ್ಲಿ ಹೇಗಿದೆ, ಸೆಪ್ಟೆಂಬರಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಗ್ರೀನ್ ಕಾಣ್ತಿದೆ ಅಂತಂದರೆ ಅಲ್ಲಿ ಸ್ವಲ್ಪ ಫೇರ್ ಕಡಿಮೆ ಇದೆ ಅಂತ ಅರ್ಥ. ಸೊ ಸ್ವಲ್ಪ ಆರೆಂಜ್ ಇದೆ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ರೆಡ್ ಇದೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಅಂತಲೇ ಅರ್ಥ. ಆದಷ್ಟು ಗ್ರೀನ್ ಇತ್ತು ಅಂತಂದರೆ ನಿಮಗೆ ಪಕ್ಕ ಕಡಿಮೆ ಇದೆ ಅಂತಲೇ ಅರ್ಥ. ನೋಡ್ಬೋದು ನಿಮ್ಮ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನೋಡ್ಬೋದು ಇಲ್ಲಿ ಗ್ರೀನನ್ನು ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಳ್ಳಿ. ಎಕ್ಸಾಂಪಲ್ ಈಗ ನಾನು ಆಗಸ್ಟ್ 7th ಚೆಕ್ ಮಾಡ್ತಾ ಇದ್ದೀನಿ. ಈಗ ಆಗಸ್ಟ್ 7th ಮೇಲೆ ಕ್ಲಿಕ್ ಮಾಡಿದೆ.
7th ಮೇಲೆ ಕ್ಲಿಕ್ ಮಾಡಿ ಇವಾಗ ಸರ್ಚನ್ನು ಕೊಡ್ತಾ ಇದ್ದೀನಿ. ನೋಡ್ಬೋದು ಆಗಸ್ಟ್ 7ನೇ ತಾರೀಕು ನಾನು ಈಗ ಫ್ಲೈಟನ್ನು ಸರ್ಚ್ ಮಾಡಿದೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು 2 ಫ್ಲೈಟ್ ಇರುವಂಥದ್ದು. ಸೊ ನಾನು ಹೋಗೋ ಟೈಮಲ್ಲಿ ಅವತ್ತು 473 ಏನು ಟಿಕೆಟ್ ಬುಕ್ ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ನಲ್ಲ, ಅವತ್ತು ಬರೀ ಒಂದೇ ಫ್ಲೈಟ್ ಇತ್ತು. ಅದು 12:20 ಇದೆಯಲ್ಲ ಇಲ್ಲಿ ಅಲೈನ್ಸ್ ಏರ್ನ ಫ್ಲೈಟಲ್ಲಿ ನಾನು ಅವತ್ತು ಟ್ರಾವೆಲ್ ಮಾಡಿದ್ದು. ಸೊ ನಿಮಗೆ ಇನ್ನೊಂದು ಫ್ಲೈಟ್ ಸಿಗ್ತಾ ಇದೆ ಬೆಳಗ್ಗೆ 9:50ಕ್ಕೆ ಇಂಡಿಗೋ ಫ್ಲೈಟು, 734 ರೂಪಾಯಿ. ಅದು ಇದು 712 ರೂಪಾಯಿ. ಸೊ ನಿಮಗೆ ಯಾವ ಟೈಮಿಗೆ ಬೇಕನ್ಸುತ್ತೋ, ನಿಮಗೆ ಯಾವ ಟೈಮ್ ಕನ್ವೀನಿಯನ್ಸ್ ಅನಿಸುತ್ತೋ ಆ ಟೈಮಿಗೆ ನೀವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಕೇವಲ 734 ರೂಪಾಯಿ, 712 ರೂಪಾಯಿ. ಸೊ ನೀವು ಅನ್ಬೋದು ನೀವೇನು ಬಸ್ 473 ರೂಪಾಯಿಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗಿದ್ರಿ, ಇವಾಗ 734 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು. ಹೌದು, ಏನಕ್ಕಂದರೆ ಈ ಒಂದು ಫ್ಲೈಟ್ ರೇಟು ಅಪ್ ಆ್ಯಂಡ್ ಡೌನ್ ಆಗೋದು ಕಾಮನ್ ಡ್ಯೂ ಟು ಡಿಮ್ಯಾಂಡ್. ಸೊ ಜನ ಜಾಸ್ತಿ ಸರ್ಚ್ ಮಾಡ್ದಂಗೆ ಫ್ಲೈಟ್ ರೇಟ್ ಹೈ ಆಗುತ್ತೆ. ಸೊ ಇವಾಗ ನೋಡಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಜನ ಸರ್ಚ್ ಮಾಡ್ತಾ ಇದ್ದಾಗೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಫ್ಲೈಟ್ ರೇಟು ಜಾಸ್ತಿ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ ನೀವು ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಂಪಲ್ಲು ನಿಮಗೆ ಇಲ್ಲಿ ಮಂತ್ ವೈಸ್ ನೋಡ್ಬೋದು, ರಿಟರ್ನ್ ಹಾಕಿದ್ದೀನಿ ಒನ್ ವೇ ಆಗ್ತೀನಿ. ಸೊ ನೋಡ್ಬೋದು ಈ ಥರ ತೋರಿಸುತ್ತಲ್ವ, ನಿಮಗೆ ಯಾವ ಡೇಟಲ್ಲಿ ಕಡಿಮೆ ಇರುತ್ತೋ ಆ ಡೇಟಲ್ಲಿ ಬುಕ್ ಮಾಡ್ಕೊಳ್ಳಿ. ಈಗ ಆಟೋಮೆಟಿಕ್ಕಾಗಿ ನೀವು ಸರ್ಚ್ ಮಾಡ್ತಾ ಇದ್ದೀರಪ್ಪ ಈ ಒಂದು ರೂಟಿಗೆ ಫ್ಲೈಟ್ ಟಿಕೆಟ್ಸ್ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗೋದು ಕಾಮನ್. ಸ್ವಲ್ಪ ವೇಟ್ ಮಾಡಿ ಅವಾಗ ಚೆಕ್ ಮಾಡಿಕೊಂಡು ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಅವಾಗಲೇ ಹೇಳಿದಾಗೆ ನಾನು ಆಗಸ್ಟಲ್ಲಿ ಚೆಕ್ ಮಾಡ್ತಾ ಇದ್ದೆ 7th. ಈಗ ಅದನ್ನು ನಿಮಗೆ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಈ ಒಂದು 2 ಫ್ಲೈಟಲ್ಲಿ ನೀವು ಯಾವ್ದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು. ಮತ್ತು ನಿಮಗೆ ಈಗ ನಾನು ಗ್ರೀನ್ ಕಲರಲ್ಲಿ ತೋರಿಸಿದ್ದು, ಗ್ರೀನ್ ಕಲರಲ್ಲಿ ಇದ್ದಂಥ ಫ್ಲೈಟ್ ರೇಟನ್ನು ತೋರಿಸ್ದೆ. ಇವಾಗ ಆರೆಂಜಲ್ಲಿ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಅದು ಕೂಡ ಸೇಮ್ ಇರುತ್ತೆ. ಈಗ 8ನೇ ತಾರೀಕು ತೋರಿಸ್ತೀನಿ ನೋಡಿ, ಆರೆಂಜ್ ಕಲರಲ್ಲಿದೆ. ಆರೆಂಜ್ ಕಲರ್ ಇರೋದನ್ನು ಸರ್ಚ್ ಮಾಡಿದರೆ ನೋಡಿ, ಏನಕ್ಕಂದರೆ ಇಲ್ಲಿ ಒಂದು ಫ್ಲೈಟ್ ಮಾತ್ರ ಇರುವಂಥದ್ದು 12:20 ಇದೆಯಲ್ಲ ಅಲೈನ್ಸ್ ಏರ್ ಫ್ಲೈಟು. ಸೊ ಆ ಒಂದು ಫ್ಲೈಟಿಗೆ ರೇಟ್ ಕಮ್ಮಿ ಇರುವಂಥದ್ದು, ಹಾಗಾಗಿ ಅದು ಸ್ವಲ್ಪ ಆರೆಂಜ್ ಕಲರಲ್ಲಿತ್ತು. ಅದೇ ನೀವೇನಾದರೂ ರೆಡ್ ಕಲರಲ್ಲಿ ಈಗ ಸರ್ಚ್ ಮಾಡಿದರೆ, ರೆಡ್ ಕಲರಲ್ಲಿ ಹೋಗಿ ನಾನು ನೋಡಿದ್ರೆ ಇವಾಗ ಎಕ್ಸಾಂಪಲು ಈ ಜುಲೈ 3ನೇ ತಾರೀಕಿಗೆ ನೋಡ್ತೀನಿ, ಸರ್ಚ್ ಕೊಟ್ಟೆ. ಸೊ ನೋಡ್ಬೋದು ಜಾಸ್ತಿ ಇರುವಂಥದ್ದು 1222 ರೂಪಾಯಿ ಇರುವಂಥದ್ದು. ಅಂದರೆ ಇವತ್ತೆಷ್ಟು ತಾರೀಕು? ಸೊ ನಾಳೆ ಹೋಗ್ಲಿಕ್ಕೆ ನಿಮಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ, ನಾಳೆಗೆ 1222 ರೂಪಾಯಿ ಇರುವಂಥದ್ದು. ನಮಗೆ ಟೈಮ್ ಇಲ್ಲಪ್ಪ, ನಾನು ಅರ್ಜೆಂಟ್ ಹೋಗಬೇಕು, 1000 ರೂಪಾಯಿ ಆದರೂ ಪರವಾಗಿಲ್ಲ ಅನ್ನೋದು ನೀವು ಈ ಥರ ಈ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ಸೊ ಡಿಟೇಲ್ ವೀಡಿಯೋ ಆಲ್ರೆಡಿ ಮಾಡಿದೆ ನಾನು. 473 ರೂಪಾಯಿಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿರುವಂಥ ವೀಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೇಮ್ ಪ್ರೊಸೆಸ್ಸು ಇದೇ ಸ್ಕೈ ಸ್ಕ್ಯಾನರಲ್ಲಿ ನಾನು ಆ ಒಂದು ವಿಡಿಯೋನ ಮಾಡಿದ್ದು, ಆ ಒಂದು ಟಿಕೆಟನ್ನು ಬುಕ್ ಮಾಡಿದ್ದು ನಾನು ಸ್ಕೈ ಸ್ಕ್ಯಾನರಲ್ಲೇ ಮಾಡಿದ್ದು 473 ರೂಪಾಯಿಗೆ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ನೀವು ಬಂದು ಈ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಈ ಒಂದು ಟಿಕೆಟನ್ನು ಬುಕ್ ಮಾಡೋಕ್ಕೆ ಟಿಪ್ಸ್ ಏನಪ್ಪ ಅಂತಂದರೆ, ಸೊ ಬರೋದಕ್ಕೆ ಮತ್ತೆ ನೀವು ಈಗ ನೋಡಿ ಎಕ್ಸಾಂಪಲ್ಲು ನಾನು ನಿಮಗೆ 7ನೇ ತಾರೀಕಿಗೆ ಒಂದು ಫ್ಲೈಟ್ ಚೆಕ್ ಮಾಡಿದ್ನಲ್ವಾ. ಸೊ ಇಲ್ಲಿ ಬೆಳಿಗ್ಗೆ 9:50ಕ್ಕೆ ಒಂದು ಫ್ಲೈಟ್ ಇದೆಯಲ್ಲ, ಇದನ್ನು ನೀವು ಬುಕ್ ಮಾಡಿಕೊಂಡ್ರೆ ಮತ್ತು ವಾಪಸ್ ಬರಲಿಕ್ಕೂ ಕೂಡ ನೀವು ಸೇಲಮಿಂದ ಬೆಂಗಳೂರಿಗೆ ಬರಲಿಕ್ಕೂ ಕೂಡ ಮತ್ತೆ 700 ರೂಪಾಯಿ ಕೊಟ್ಬಿಟ್ಟು ನೀವು ಮತ್ತೆ ಫ್ಲೈಟಲ್ಲೇ ವಾಪಸ್ ಬರ್ಬೋದು. ಅದು ಹೇಗಪ್ಪ ಅಂತಂದರೆ, ಸ್ವಲ್ಪ ಈಗ ನೀವು ಏನಾದರೂ 9:50 ಫ್ಲೈಟ್ ತೊಗೊಂಡಿದ್ದೀರಪ್ಪ ಅಂತಂದರೆ ಬೆಂಗಳೂರಿಂದ ಸೇಲಮ್ಗೆ ನೀವು 734 ರೂಪಾಯಿ ಕೊಟ್ಟು ಹೋಗ್ತೀರಾ. ಸೊ ಈಗ ಸೇಲಮಿಂದ ಬೆಂಗಳೂರಿಗೆ ನಾವು ವಾಪಸ್ ಬರೋದು ಹೇಗಪ್ಪ ಅಂತಂದರೆ ಮತ್ತೆ ಫ್ಲೈಟಲ್ಲೇ ಬರ್ಬೋದು. ಸೊ ಇದನ್ನು ಉಲ್ಟಾ ಮಾಡಿ ನೋಡಿ, ಫ್ರಮ್ ಸೇಲಮ್ ಹಾಕಿದ್ದೀನಿ ಟು ಬೆಂಗಳೂರು ಹಾಕಿದ್ದೀನಿ. ಸೊ ವಾಪಸ್ ಬರೋದು ಡಿಪಾರ್ಟ್ 7th 7ನೇ ತಾರೀಕಿಗೆ ನಾನು ವಾಪಸ್ ಬರ್ತಾ ಇದ್ದೀನಿ, ಅಂದರೆ ಅವತ್ತು ಸೇಮ್ ಡೇ. ಸೊ ನೋಡ್ಬೋದು 9:50ಕ್ಕೆ ಏನು ಫ್ಲೈಟ್ ಹೋಗುತ್ತಲ್ಲ, ಅದು ತಿರ್ಗಾ 11:05ಕ್ಕೆ ಆ ಒಂದು ಫ್ಲೈಟು ನಿಮಗೆ ರಿಟರ್ನ್ ಆಗುತ್ತೆ. ಬಟ್ ನಿಮಗೆ ಆ ಒಂದು ಫ್ಲೈಟ್ ನಾನು ರೆಕಮೆಂಡ್ ಮಾಡಲ್ಲ, ಏನಕ್ಕಂದರೆ ಆ ಒಂದು ಫ್ಲೈಟು ಹೋಗೋದು ಡಿಲೇ ಆಯಿತು ಅಂತಂದರೆ ಮತ್ತೆ ನೀವು ವಾಪಸ್ ಬರೋಕ್ಕೆ ನಿಮಗೆ ಆ ಟೈಮಿಗೆ ನೀವು ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದರೆ ನೀವು ಅದು ಫ್ಲೈಟ್ ಇಳಿದ್ಬಿಟ್ಟು ಹೊರಗೆ ಬಂದು ಮತ್ತೆ ತಿರ್ಗಾ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನೀವು ಆ ಒಂದು ಫ್ಲೈಟ್ ಮಾಡ್ಕೊಬೇಡಿ. ಇನ್ನೊಂದಿದೆ ನೋಡಿ, ಇಲ್ಲಿ 16:40 ಅಂದರೆ 4 ಗಂಟೆ 40 ನಿಮಿಷಕ್ಕೆ ಬೆಳಗ್ಗೆ 9:50ಕ್ಕೆ ಹೋಗ್ತೀರಾ, 1 ಅವರ್ ಆಲ್ಮೋಸ್ಟ್ ಒಂದು 35-40 ಮಿನಿಟ್ಸಲ್ಲಿ ನೀವು ಜರ್ನಿ ಮಾಡಿಕೊಂಡು ಸೇಲಂ ತಲುಪ್ತೀರಾ. ಸೊ ವಾಪಸ್ ಬರೋಕ್ಕೆ ಈ ಒಂದು ಫ್ಲೈಟ್ನ ಬುಕ್ ಮಾಡ್ಕೊಂಡು ಕೇವಲ 712 ರೂಪಾಯಿ ಇರುವಂಥದ್ದು. ಸೊ ನಿಮಗಿಲ್ಲ ಫ್ಲೈಟಲ್ಲಿ ಬರೋದು ಬೇಡ, ವಾಪಸ್ಸು ನಾನು ಬರ್ತಾ ಟ್ರೈನಲ್ಲಿ ಬರ್ತೀನಿ, ಬಸ್ಸಲ್ಲಿ ಬರ್ತೀನಿ ಅಂದರೆ ಡಿಟೇಲ್ ವಿಡಿಯೋ ನಾನು ಮಾಡಿದ್ದೀನಿ. ಬೆಂಗಳೂರಿಂದ ಸೇಲಮ್ಗೆ ನಾನು ಟ್ರಾವೆಲ್ ಮಾಡಿರೋಂಥ ವಿಡಿಯೋ ಡಿಸ್ಕ್ರಿಪ್ಷನ್ಲೇ ಕೊಟ್ಟಿರ್ತೀನಿ ನೋಡಿ. ಸುಮಾರು ಆವಾಗಲೇ ನಿಮಗೆ ಹೇಳಿದಾಗೆ 2,38,000 ವ್ಯೂವನ್ನು ಪಡೆದಿದ್ದೆ ಫ್ಲೈಟ್ ಜರ್ನಿ ಮಾಡಿರೋವಂಥ ವಿಡಿಯೋ. ಬೆಂಗಳೂರಿಂದ ನಾವು ಹೋಗೋದು ಹೇಗೆ, ಅಲ್ಲಿ ಸೇಲಂ ಏರ್ಪೋರ್ಟ್ ಹೇಗಿದೆ, ಅಲ್ಲಿಂದ ನಾವು ವಾಪಸ್ ಬರೋದು ಹೇಗೆ ಅಂತೇಳ್ಬಿಟ್ಟು ಡಿಟೇಲಾಗಿ ಹೇಳಿದ್ದೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಟಿಕೆಟ್ ಬುಕ್ ಮಾಡೋವಂಥ ವಿಡಿಯೋ ಇದೆ, ಟಿಕೆಟ್ ಬುಕ್ ಮಾಡೋಂಥ ವಿಡಿಯೋ ನೋಡ್ಕೊಂಡು ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಜರ್ನಿ ಮಾಡಿರುವಂಥ ಕೂಡ ವಿಡಿಯೋ ಇದೆ, ಅದನ್ನು ಕೂಡ ನೋಡಿಕೊಂಡು ಈ ಒಂದು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸನ್ನು ನೀವು ಸುಲಭವಾಗಿ ಮಾಡ್ಬೋದು. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ನೀವೇ ನನಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಡಿ ಬೆಂಗಳೂರಿಂದ ಸೇಲಮ್ಗೆ, ನೀವೇ ಮಾಡಿಕೊಡಿ, ನಾವು ದುಡ್ಡು ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತ ಮಾಡಿಕೊಡ್ತೀನಿ. ನಿಮಗೆ ಟಿಕೆಟ್ ಬುಕ್ ಮಾಡೋಕ್ಕಾಗಿಲ್ಲ, ನಮಗೆ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ನಿಮಗೆ ನಾನು ಖಂಡಿತ ಟಿಕೆಟ್ಸನ್ನು ಬುಕ್ ಮಾಡಿಕೊಡ್ತೀನಿ. ಸೊ ಫ್ರೀಯಾಗಿ ಅಂತೂ ನಾನು ಮಾಡಲ್ಲ, ಏನಕ್ಕಂದರೆ ಸ್ವಲ್ಪ ಬ್ಯುಸಿ ಟೈಮಲ್ಲಿ ನಿಮಗೆ ನಾನು ಟಿಕೆಟ್ಸನ್ನು ಬುಕ್ ಮಾಡಿಕೊಡೋಕ್ಕಾಗುತ್ತೆ. ಜಸ್ಟ್ 100 ರೂಪೀಸ್, 100 ರೂಪಾಯಿ ಮಾತ್ರ ನಾನು ಚಾರ್ಜ್ ಮಾಡ್ತೀನಿ. ಎಕ್ಸಾಂಪಲ್ ಈಗ 712 ರೂಪಾಯಿ ಇತ್ತಲ್ವಾ ಆ ಫ್ಲೈಟ್ ಟಿಕೆಟು, ನಾನು ನಿಮಗೆ
ಒಂದು ₹100 ಸೇರಿಸಿ ನಾನು ನಿಮ್ಮ ಹತ್ರ ದುಡ್ಡನ್ನು ತೊಗೊತೀನಿ ಅಷ್ಟೇ. ಸೊ ಕಾರಣ ಬಂದ್ಬಿಟ್ಟು ನಿಮಗೆ ನಾನು ಆ ಫ್ಲೈಟನ್ನು ನಿಮ್ಮ ಡೇಟಿಗೆ ಸರ್ಚ್ ಮಾಡಬೇಕು, ಬುಕ್ ಮಾಡಿಕೊಡ್ಬೇಕು, ಮತ್ತು ವೆಬ್ ಚೆಕ್ ಇನ್ ಮಾಡಿಕೊಡ್ಬೇಕು, ಬೋರ್ಡಿಂಗ್ ಪಾಸ್ ಎಲ್ಲ ನಿಮಗೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಟಿಕೆಟಿಗೆ ಒಂದು ಪರ್ಸನ್ಗೆ ನಾನು ₹100 ಚಾರ್ಜ್ ಮಾಡ್ತೀನಿ. ನೀವು ಎಷ್ಟು ಜನ ಹೋಗಿ ಯಾವ ಡೇಟ್ಗಾರ ಹೋಗಿ ನಿಮಗೆ ನಾನು ಸಜೆಷನ್ ಮಾಡಿ ಬೆಸ್ಟ್ ಟಿಪ್ಸನ್ನು ಕೊಡ್ತೀನಿ. ಬೇಕಾದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಟಿಕೆಟ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ತುಂಬ ಈಸಿ, ನೀವೇ ಬುಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿಕೊಂಡು ನೀವೇ ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಏನು ಡೌಟ್ ಇದ್ದರೆ ಕೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇವತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇನ್ನು ಇದೇ ಥರ ಟಿಪ್ಸ್ ಟ್ರಾವೆಲ್ಸ್ ನಿಮಗೆ ವಿಡಿಯೋ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.